ಗೌರಿ ಮಹಾಬಲ. ಗೌರಿ ಒಂದು ಚಿಕ್ಕ ಆನೆ, ಆದರೆ ಅವಳ ಕನಸುಗಳು ಅಗಾಧ. ಕಾಡಿನ ಇತರ ಪ್ರಾಣಿಗಳು ನೀರಿನ ಹಳ್ಳದಲ್ಲಿ ಆಟವಾಡುವಾಗ ಅಥವಾ ಬಿಸಿಲಿನಲ್ಲಿ ಮಲಗುವಾಗ ಗೌರಿ ಸಿಹಿ ಮಾವಿನ ಹಣ್ಣುಗಳನ್ನು ಸಂಗ್ರಹಿಸುತ್ತಾಳೆ, ಬೆಟ್ಟಿಹುಲ್ಲಿನ ಸೇತುವೆಗಳನ್ನು ನೇಯುತ್ತಾಳೆ ಮತ್ತು ಆಮೆಗಳು ಜನವಿಲ್ಲದ ಹಾದಿ ದಾಟಲು ಸಹಾಯ ಮಾಡುತ್ತಾಳೆ. ಆದರೆ ಮಳೆಗಾಲದಲ್ಲಿ ಕಡಿಮೆ ಪ್ರಹಾರದಲ್ಲಿ ಸಿಕ್ಕಿಬಿದ್ದ ಚಿಕ್ಕ ಪ್ರಾಣಿಗಳನ್ನು ಕಾಪಾಡಲು ಗೌರಿಯ ಶಕ್ತಿ ಮತ್ತು ಬುದ್ಧಿವಂತಿಕೆ ಬೆಳಕಿಗೆ ಬರುತ್ತದೆ. ಅವಳು ಬಳ್ಳಿಗಳು, ಕಟ್ಟಿಗೆಗಳು ಮತ್ತು ತನ್ನ ಬಲಶಾಲಿ ತಂಬನ್ನು ಬಳಸಿ ಒಂದು ತೇಲುವ ಉದಾರ ಚಪ್ಪಟೆಯನ್ನು ನಿರ್ಮಿಸುತ್ತಾಳೆ. ಆದ್ದರಿಂದ ಅವಳಿಗೆ ಗೌರಿ ಮಹಾಬಲ ಎಂಬ ಬಿರುದು ಬರುತ್ತದೆ. ಆದರೆ ರಹಸ್ಯವೇನೆಂದರೆ, ಗೌರಿ ತನ್ನ ಕೆಲಸ ಮಾತ್ರವೇ ಅವಳ ಬೆಲೆ ಎಂದು ಚಿಂತಿಸುತ್ತಾಳೆ. ಅವಳ ತಾಯಜ್ಜಿ ಅವಳಿಗೆ ಹೇಳುತ್ತಾಳೆ, ನಿನ್ನ ದಯೇ ನಿನ್ನ ಶಕ್ತಿ, ಕೇವಲ ಬಲವಲ್ಲ. ಹೀಗಾಗಿ ಒಂದು ಚಿಕ್ಕ ಇಲಿ ಇನ್ನೊಂದು ಎತ್ತರದ ಕೊಂಬೆಯಿಂದ ಕೊನೆಯ ಹಣ್ಣನ್ನು ತಲುಪಲು ಸಹಾಯ ಬೇಡಿದಾಗ ಎಲ್ಲಿ ಅವಳನ್ನು ಎತ್ತುವುದಕ್ಕಿಂತ ಹತ್ತಲು ಕಲಿಸುತ್ತಾಳೆ. ಈ ಹೃತಿನೋದಕ ಕತೆ ಪರಿಶ್ರಮ, ಸ್ವಯಂ ಮೌಲ್ಯ ಮತ್ತು ಸಹಾಯ ಮಾಡುವ ಸಂತೋಷವನ್ನು ಆಚರಿಸುತ್ತದೆ. ಯಾಕೆಂದರೆ ಅತ್ಯಂತ ಶಕ್ತಿಶಾಲಿ ಶಕ್ತಿ ಪ್ರೇಮ.